ರಕ್ಷಕನಾದ ಕ್ರಿಸ್ತೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ, ಆತ್ಮೀಯರೇ, ಈ ದಿನದ ಧ್ಯಾನಕ್ಕಾಗಿ ಆದಿಕಾಂಡ ಪುಸ್ತಕ 17:1 ಹೀಗೆ ಬರೆಯಲ್ಪಟ್ಟಿದೆ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡುಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಬ್ರಿಯ ಭಾಷೆಯಲ್ಲಿ ಎಲ್ ಶಡಾಯ್ ಎಂದರೆ ನಾನು ಸರ್ವಶಕ್ತನಾದ ದೇವರು ಎಂದು ಅರ್ಥ. ಪ್ರೇರೆ, ನಮ್ಮ ದೇವರಿಗೆ ಸತ್ಯವೇದದಲ್ಲಿ 272 ಹೆಸರುಗಳಿವೆ. ಪ್ರತಿಯೊಂದು ಹೆಸರು ಆತನ ಗುಣಗಳನ್ನು ಪ್ರಕಟಿಸುವಂಥದ್ದಾಗಿದೆ. ನಮ್ಮ ಕರ್ತನ ಗುಣಲಕ್ಷಣಗಳನ್ನು ಒಂದು ಹೆಸರಿಂದ ಗ್ರಹಿಸಲು ಸಾಧ್ಯವಿಲ್ಲ. ಪ್ರೇರೆ, ನಾವು ಎಲ್ಲ ಹೆಸರುಗಳ ಬಗ್ಗೆ ಧ್ಯಾನ ಮಾಡುವಾಗ ನಮ್ಮ ಕರ್ತನ ಬಗ್ಗೆ ನಾವು ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಏಷಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಕರ್ತನ 5 ಹೆಸರುಗಳು ಸೂಚಿಸಲ್ಪಟ್ಟಿದೆ. ಆತನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಮತ್ತು ಸಮಾಧಾನದ ಪ್ರಭು. ಆತನ ಪ್ರತಿಯೊಂದು ನಾಮವು ದೇವರ ವಾಗ್ದಾನದಿಂದ ಕೂಡಿದ್ದೆ. ಪ್ರಿಯರೇ, ಆತನು ಅಬ್ರಾಮನಿಗೆ ತನ್ನ ಹೆಸರನ್ನು ತಿಳಿಸುವಾಗ ತನ್ನನ್ನು ಸರ್ವಶಕ್ತನಾದ ದೇವರು ಅಥವಾ ಎಲ್ ಶಡಾಯ್ ಎಂದು ಪ್ರಕಟಿಸಿಕೊಂಡನು. ಪ್ರಿಯರೇ, ಸರ್ವಶಕ್ತನಾದ ದೇವರು ಸಕಲ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಯಾವ ಸಂಕಲ್ಪವೂ ಆತನಿಗೆ ಅಸಾಧ್ಯವಲ್ಲ. ಯೋಬ 42:2 ನೋಡ್ತೇವೆ, ಅಬ್ರಾಮನು ಮೂಲ ಪಿತೃಗಳಲ್ಲಿ ಮೊದಲನೆಯವನು, ಇಬ್ರಿಯ ಜನಾಂಗದಲ್ಲಿ ಮೊದಲನೆಯವನು. ಅವನಿಗೆ ಸಕಲ ಐಶ್ವರ್ಯಗಳಿದ್ದರೂ ಸಂತಾನವಿಲ್ಲದವನಾಗಿದ್ದನು. ಅಬ್ರಾಮನು ನಂಬಿಕೆಯ ತಂದೆ ಎನಿಸಿಕೊಂಡನು. ಪ್ರೇರೆ, ಅಬ್ರಾಮನು 99 ವರ್ಷದವನಾಗಿದ್ದನು ಮತ್ತು ಸಾರಳು ಗರ್ಭಧರಿಸುವ ಪ್ರಾಯ ಮೀರಿದವಳಾಗಿದ್ದಳು. ಆಗ ದೇವರು ಅಬ್ರಾಮನಿಗೆ ಕಾಣಿಸಿಕೊಂಡು ಹೀಗೆ ಹೇಳ್ತಾನೆ, ನಾನು ಎಲ್ ಶಡಾಯ್, ಸರ್ವಶಕ್ತನಾದ ದೇವರು ಎಂಬುದಾಗಿ. ಎಲ್ ಶಡಾಯ್ ಎನ್ನುವ ಪದಕ್ಕೆ 3 ಅರ್ಥಗಳನ್ನು ಹೊಂದಿದೆ. ಪ್ರೇರೆ, ಮೊದಲನೇದಾಗಿ ಕರ್ತನು ನಾವು ಆಲೋಚಿಸುವುದಕ್ಕಿಂತ ಮಿಗಿಲಾಗಿ ಆಶೀರ್ವದಿಸುವನಾಗಿದ್ದಾನೆ. ಅದು ಹೇಗೆಂಬುದಾಗಿ ನೋಡುವಾಗ ಎಲ್ ಶಡಾಯ್ ಪದದ ಮೊದಲನೇ ಅರ್ಥ ಆಲೋಚಿಸುವುದಕ್ಕಿಂತಲೂ ಮಿಗಿಲಾಗಿ ಆಶೀರ್ವದಿಸುವ ಕರ್ತನು. ಅಬ್ರಾಮನು ಒಂದು ಮಗುವನ್ನು ಹಾರೈಸಿದ್ದ, ಆದರೆ ಕರ್ತನು ಅವನ ಮೂಲಕ ನಂಬಿಕೆಯ ಒಂದು ದೊಡ್ಡ ಜನಾಂಗವನ್ನೇ ಎಬ್ಬಿಸಿದನು. ಸರ್ವಶಕ್ತನಾದ ದೇವರು ಅಬ್ರಾಮನನ್ನು ಒಂಟಿಯಾಗಿ ಕರೆದುಕೊಂಡು ಹೋಗಿ ಆಕಾಶದ ಕಡೆಗೆ ತೋರಿಸಿ ಅಲ್ಲಿ ಕಾಣುವ ನಕ್ಷತ್ರಗಳನ್ನು ಎಣಿಸುವಂತೆ ಹೇಳ್ತಾನೆ ಮತ್ತು ಅಸಂಖ್ಯಾತ ನಕ್ಷತ್ರಗಳ ರೀತಿಯಲ್ಲಿ ಅವನಿಗೆ ಸಂತತಿಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿದನು. ಪ್ರೇರೆ, ಕರ್ತನು ಅಬ್ರಾಮನನ್ನು 3 ವಿಧವಾಗಿ ಆಶೀರ್ವದಿಸುವುದನ್ನು ನೋಡುತ್ತೇವೆ. 1, ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. 2ನೇದಾಗಿ, ನಿನ್ನ ಸಂತತಿಯನ್ನು ಸಮುದ್ರದ ತೀರದಲ್ಲಿರುವ ಉಸುಬಿನಂತೆ ಅಸಂಖ್ಯಾತವಾಗಿ ಮಾಡುವೆನೆಂಬುದಾಗಿ. 3ನೇದಾಗಿ, ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂಬುದಾಗಿ ಬರೆಯಲ್ಪಟ್ಟಿದೆ. ಆದಿಕಾಂಡ 15:5. ದೇವರು ಅಬ್ರಾಮನ ಸಂತತಿಯನ್ನು ಭೂಮಿಯ ಧೂಳಿನಷ್ಟು ಮತ್ತು ಸಮುದ್ರದ ತೀರದ ಮರಳಿನಷ್ಟು ಅಸಂಖ್ಯವಾಗಿ ಹೆಚ್ಚಿಸುವೆನು ಎಂದು ಮಾಡಿದ್ದ ವಾಗ್ದಾನವು ಅದು ಈ ಭೂಮಿಗೆ ಸಂಬಂಧಪಟ್ಟ ಸಂತತಿಗಳಾಗಿವೆ. ಪ್ರೇರೆ, ಅಬ್ರಾಮ ಮತ್ತು ಹಾಗರಲ್ಲಿ ಹುಟ್ಟಿದ ಇಸ್ಮಾಯಿಲ್ನ ಸಂತತಿಯು ಭೂಮಿಯ ಮೇಲಿನ ಧೂಳಿನಷ್ಟು ಹೆಚ್ಚಿತ್ತು. ಅಬ್ರಾಮ್ ಮತ್ತು ಸಾರಳಲ್ಲಿ ಹುಟ್ಟಿದ ಇಸಾಕನ ಸಂತತಿಯು ಸಮುದ್ರದ ತೀರದ ಮರಳಿನಷ್ಟು ಹೆಚ್ಚಿತ್ತು. ದೇವರಿಂದ ಕೊಡಲ್ಪಟ್ಟ 3ನೆಯ ಸಂತತಿಯು ಪರಲೋಕಕ್ಕೆ ಸಂಬಂಧಿಸಿದ್ದು. ಈ ಸಂತತಿಯು ಆಕಾಶದಲ್ಲಿನ ನಕ್ಷತ್ರಗಳಂತೆ ಪ್ರಕಾಶಿಸುವುದು. ಉದಯ ಸೂಚಕ ನಕ್ಷತ್ರವಾದ ಯೇಸುಕ್ರಿಸ್ತನ ಮೂಲಕ ಪರಲೋಕದ ಆಶೀರ್ವಾದಗಳ ಬಾಧ್ಯಸ್ಥರು ಇವರೇ, ದೇವರ ಮಕ್ಕಳಾದ ಕ್ರೈಸ್ತರು. ಪ್ರೇರೆ, ಹೌದು, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದನೆಂಬುದಾಗಿ ಎಫೆಸದ ಬರೆದ ಗ್ರಂಥ 1:3 ಓದ್ತೇವೆ. ಪ್ರೇರೆ, ದೇವರು ನಮ್ಮನ್ನು ಸ್ವಲ್ಪವಾಗಿ ಅಲ್ಲ, ಹೇರಳವಾಗಿ ಆಶೀರ್ವದಿಸುವನಾಗಿದ್ದಾನೆ. ಆತನು ಎಲ್ ಶಡಾಯ್ ಆಗಿದ್ದಾನೆ. ನೀನು ಎಲ್ಲ ಕಡೆಯಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು ಎಂಬುದಾಗಿ ಏಷಾಯ ಪ್ರವಾದನೆ ಗ್ರಂಥ 54:3 ಬರೆಯಲ್ಪಟ್ಟಿದೆ. ಪ್ರೇರೆ, ಹೌದು, ನಮ್ಮ ದೇವರು ಎಲ್ ಶಡಾಯ್ ಆಗಿದ್ದಾನೆ. ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟಾತನು. ಅವರು ಮಾಂಸವನ್ನು ಆಶಿಸಿದಾಗ ಅವರ ಪಾಳೆಯ ಸುತ್ತಲೂ ಲಾವಕ್ಕಿಗಳು ಹೇರಳವಾಗಿ ಬಂದು ಬೀಳುವಂತೆ ಮಾಡಿದಾತನು. ಕರ್ತನು ರೊಟ್ಟಿ ಮತ್ತು ಮಾಂಸವನ್ನು ಕಾಗೆಗಳ ಮೂಲಕ ಕಳಿಸಿಕೊಟ್ಟು ಎಲಿಯನನ್ನು ಪೋಷಿಸಿದ ದೇವರು. ಅವನು ಚಾರಿಪ್ತ ಊರಿನ ವಿಧವೆಯ ಮನೆಯಲ್ಲಿದ್ದಾಗ ಮಡಿಕೆಯಲ್ಲಿದ್ದ ಹಿಟ್ಟು
ಮೊಗೆಲಿದ್ದ ಎಣ್ಣೆ ಮುಗಿಯದಂತೆ ಮಾಡಿದಾತನು. ಆತನು ಎಲ್ ಶಡೈ ಆಗಿದ್ದಾನೆ ಪ್ರಿಯರೇ. ಕರ್ತನು ಎರಡನೇದಾಗಿ ನೋಡುವಾಗ ಆತನು ಮಹತ್ವಗಳನ್ನು ಮಾಡುವವನಾಗಿದ್ದಾನೆ. ಎಲ್ ಶಡೈ ಎಂದರೆ ಸರ್ವಶಕ್ತನಾದಂಥ ದೇವರು ಎಂದರ್ಥ ಎಂಬುದಾಗಿ ಆದಿಕಾಂಡ 17:1 ನೋಡ್ತೇವೆ. ಆದರೆ ಕೆಲವು ಭಾಷಾಂತರಗಳು ಹೇಳುವಂತೆ ಆತನು ಪರಾಕ್ರಮಿಯಾದ ದೇವರು. ವಚನದಲ್ಲಿ ಬರೆಯಲ್ಪಟ್ಟಿದೆ, ಇಗೋ ನಾನು ಯೆಹೋವನು, ನರಪ್ರಾಣಿಗಳಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟೋ ಎಂಬುದಾಗಿ ಆತನು ಹೇಳುವುದು ನೋಡುತ್ತೇವೆ. ಹೌದು, ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಿ, ಯಾವ ಕಾರ್ಯ ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ಯೆರೆಮೀಯ 32:12 ಬರೆಯಲ್ಪಟ್ಟಿದೆ. ಪ್ರೇರೆ ಆತ್ಮೀಯರೇ, ನಮ್ಮ ಕರ್ತನು ಆಕಾಶದಲ್ಲಿ ಅಸಂಖ್ಯಾತವಾದ ನಕ್ಷತ್ರಗಳನ್ನು ಇರಿಸಿದ್ದಾನೆ. ಪ್ರತಿಯೊಂದನ್ನು ಹೆಸರಿಡಿದು ಕರೆಯುತ್ತಾನೆ. ಈ ಲೋಕದಲ್ಲಿ ಅನೇಕ ಶಕ್ತಿಗಳು ನೋಡುತ್ತೇವೆ. ಪ್ರಕೃತಿಗೆ ಶಕ್ತಿ ಉಂಟು, ವಿದ್ಯುತ್ತಿಗೆ ಒಂದು ಶಕ್ತಿ ಉಂಟು, ಅಣುಶಕ್ತಿಗೆ ಬಲ ಉಂಟು. ಆದರೆ ಇವೆಲ್ಲವುಗಳಿಗಿಂತ ನಮ್ಮ ಸರ್ವಶಕ್ತನು ಆತನು ಬಹು ಸರ್ವಶಕ್ತನಾಗಿದ್ದಾನೆ. ಆತನಿಗೆ ಸಮಾನವಾದದ್ದು ಯಾವುದೂ ಇಲ್ಲ. ದುರಾತ್ಮಗಳ ಶಕ್ತಿಯಿಂದ ಕೆಡುಕರು ಮಾಟಮಂತ್ರಗಳನ್ನು ಮಾಡ್ತಾರೆ ಪ್ರೇರೆ. ನಿನ್ನಲ್ಲಿರುವ ಕರ್ತನು ಈ ಲೋಕದವರಿಗಿಂತ ಆತನು ದೊಡ್ಡವನು. ಶತ್ರುವಿನ ಮೇಲೆ ಆತನು ನಮಗೆ ಅಧಿಕಾರವನ್ನು ಕೊಟ್ಟಿರುವ ಆತನು. ನಮ್ಮ ಹೃದಯವನ್ನು ಬಿಚ್ಚಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು, ಚಿಂತೆಗಳನ್ನು ಸರ್ವಶಕ್ತನಾದ ದೇವರ ಬಳಿ ಹೇಳು. ಆತನು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವನು. ನಿಮ್ಮ ಜೀವಿತದಲ್ಲಿ ಏಳುವ ಬಿರುಗಾಳಿಯನ್ನು ಶಾಂತಗೊಳಿಸುವನು. ನೀವು ಸಕಲ ಕಾರ್ಯಗಳನ್ನು ನಡೆಸಬಲ್ಲಂತೆಯೂ ಯಾವ ಸಂಕಲ್ಪವೂ ನಿಮಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡು ಇದನ್ನೆಲ್ಲ ಹೇಳುವುದೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ಮೂರನೇದಾಗಿ ನೋಡುವಾಗ ತಾಯಿಯ ವಾತ್ಸಲ್ಯ ಉಳ್ಳವನು. ನಾವು ಯಾವಾಗಲೂ ಕರ್ತನ ತಂದೆಯಂತೆ ಕಾಣುತ್ತೇವೆ, ಆದರೆ ಆತನು ಪ್ರೀತಿಸುವ ತಾಯಿಯೂ ಆಗಿದ್ದಾನೆ, ತಾಯಿಯಂತೆ ಸಂತೈಸುವವನು ಆಗಿದ್ದಾನೆ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನೆಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಆದ್ದರಿಂದ ಈ ದಿನಗಳಲ್ಲಿ ಯಾವುದೇ ಕಷ್ಟ ಸಂಕಷ್ಟದಲ್ಲಿದ್ದರೂ ದೇವ ಸಮ್ಮುಖದಲ್ಲಿ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ. ಆತನು ಸರ್ವಶಕ್ತನಾಗಿದ್ದಾನೆಂಬುದಾಗಿ ನಾವು ಅರ್ಥೈಸಿಕೊಂಡು ಆತನ ಪ್ರಸನ್ನತೆಯಲ್ಲಿ, ಆತನಲ್ಲಿ ನಂಬಿಕೆ ಇಟ್ಟವರಾಗಿ ಆತನಿಗಾಗಿ ಜೀವಿಸೋಣ. ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆತನ ಸರ್ವಶಕ್ತತೆಯಲ್ಲಿ ನಾವು ಆಶ್ರಯಿಸಿಕೊಂಡವರಾಗಿದ್ದು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.